ಎಷ್ಟು ಕೋಟಿ ರೂಪಾಯಿದು ಮದ್ವೆ ಉಂಡು ಬಲೆ ಗೈಸ್. ಅಲ್ಲೊಂದು ಫೋಟೋ ಶೂಟ್ ಆಗ್ತಾ ಇದೆ, ಇನ್ನೊಂದು ಫೋಟೋ ಶೂಟ್ ಇಲ್ಲಿ ನಡೀತಾ ಇದೆ. ಮಾಡ್ತಾವನೆ ಸರ್ಕಸ್. ಅವು ಇವನ್ಗೂ ಕ್ಯಾರೆ ಅಂತ ಇಲ್ಲ, ಸೊಳ್ಳೆ ಗುತ್ತಿಗೂ ಕ್ಯಾರೆ ಅಂತ ಇಲ್ಲ, ಫಾಸ್ಟ್ ರಿಲೀಫ್ಗೂ ಕ್ಯಾರೆ ಅಂತ ಇಲ್ಲ. ಇವಾಗ ಫೋಟೋ ಸೆಕ್ಷನ್ ನಡೀತಾ ಇದೆ. ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಫಾರ್ ದಿ ಫಸ್ಟ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್ ಗೈಸ್. ನಿಶಾ ಈಸ್ ಇನ್ ನಿದ್ದೆ ಮೂಡ್, ಸೊ ನಾನು ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಲಗಿದ್ಲವಳು, ನಾವು ಎಲ್ಲ ಬಂದ್ಬಿಟ್ಟು ಮಲ್ಕೊಬಿಟ್ಟಿದ್ವಿ. ಒಂದು 3 hours ಮಲಗಿದ್ವಿ ಅನ್ಸುತ್ತೆ. ನಾನು ಅವಳು ಇನ್ನೂ ಸ್ವಲ್ಪ ಜಾಸ್ತಿ ಮಲಗಿದ್ಲು, ಒಂದು ½ an hour. ನಾನು ಮಲಗಿದ್ದೆ 5 ಗಂಟೆಗೆ. ಏನು ಮಾಡ್ತಾ ಇದ್ದೆ? ಫೋನ್ ಹೋಗ್ಲಿ ಬಿಡು. ಸೊ ಇವಾಗ ಈ ಮನೆಯಿಂದ ನಾವು ಒಂದು ರೆಸಾರ್ಟನ್ನು ಬುಕ್ ಮಾಡಿದ್ದೀವಿ, ಪ್ರೈವೇಟ್ ಬೀಚ್ ರೆಸಾರ್ಟ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. ಬಂದ್ವಿ, ಮಲಗಿದ್ವಿ, ಎದ್ದೋದ್ವಿ. ಲೋಯ್ ತಕ್ಷಣ ನಿದ್ದೆ ಯಾರು ಮಾಡಿಲ್ಲ. ಎಲ್ ಮಾಡ್ದ ಅವ್ನು? ಸೈಲೆಂಟ್ ಆಗಿ ಮಲಗಿದ್ದ. ಗೊರ್ಕೆ 2 ಗಂಟೆ ಮಲಗಿದ್ಕೆ ಒಳ್ಳೆ ಊಟ ಆಯ್ತಾ? ಹೋಗಿ ನಿದ್ದೆ ಮಾಡಿದ್ಕೆ ಕಣ್ಣ ಬಿಡಕ್ ಆಯ್ತಲ್ಲ, ಯಾವ ಸೊಳ್ಳೆ ಕಚ್ಚಿದ್ರು ಗೊತ್ತಾಯ್ತಲ್ಲ ನನಗೆ. ನಾನು 3ಕ್ಕೆ ಮಲಗಿ 5:30 ಎದ್ದೆ. ಹವಾ ಹೊಡಿತಿದೆ ಸುತ್ತಲೂ ಸಮುದ್ರ ಇರೋದಕ್ಕೆ. ಶಕೆ ಮಳೆ ಬಂದ್ರು ಫ್ಯಾನ್ ಹಾಕಿದ್ರು ಶೆಕೆ ಅಣ್ಣ. ನೀವು ಏಪ್ರಿಲ್ ಮೇಲೆ ಬಂದ್ಬಿಟ್ರಂತೂ ಒಳಗೆ ಇರಕ್ಕೆ ಆಗಲ್ಲ. ನಾವು ಬಾವಿಕಟ್ಟೆ ಟು ಶೂಟಿಂಗ್ ಬಂದ್ಬಿಟ್ಟು ಗೈಸ್, ಮನೇಲಿ ಇರಕ್ ಆಗಿಲ್ಲ ಅನ್ಕೊಳ್ಳಿ. ಅದ್ ಯಾವಾಗ ಆ ಟೈಮಲ್ಲೇ ಬಂದಿದ್ದ ಅನ್ಸುತ್ತೆ, ಶೆಕೆ ಇದ್ದಾಗ. ಈ ಮದ್ವೆಲಿ ಕೂಲರ್ ಇಡ್ತಾರಲ್ಲ, ಅದ ತಗೊಂಡ್ ಇಟ್ಕೊಂಡಿದ್ವಿ. ಆಮೇಲೆ ಎಲ್ಲ ತಣ್ಣೀರ್ ಸ್ನಾನ. ಕೂಲರ್ ಬೇಕಾಗೋದು, ಇಲ್ಲಾಂದ್ರೆ ಕಾರಲ್ಲಿ AC ಆನ್ ಮಾಡ್ಕೊಂಡು ಮನೆಗೆ ಬಿಡುವೆ. ಸೊ ಲೋಹಿತ್, ಇವಾಗೆಲ್ಲ ಕೇಳಿದಾರೆ ಯಾವ ಸಾಂಗು ಇದಂತ ಆಡೋ. ಸರ್ಜಾ ಬಂದು ಜೋಡಿ ನಿನಗೆ ಆಮೇಲೆ ಆಡಿಸ್ತೀವಿ ಗೈಸ್, ಬನ್ನಿ ಗೈಸ್. ನಮ್ಮಲ್ಲಿದ್ದಾರೆ ಪುಟ್ಟೋಣ ಅಂತ ಕರಿತೀನಿ ನಾನು. ನಿಶಾ ನೀನು? ಪುಟ್ಟೋಣನೇ, ಎಲ್ಲರೂ ಪುಟ್ಟೋಣನೇ ಕರೆಯೋದು. ಇವಾಗ ನಮ್ಮ ದೊಡ್ಡಮ್ಮ ಅವರ ಅಂಗಡಿಗೆ ಬಂದಿದ್ದೀವಿ. ಕಾಫಿ ಮಾಡ್ಕೊಟ್ಟಿದ್ದಾರೆ. ಇಲ್ಲೇ ಪಕ್ಕದಲ್ಲೇ ಮನೆ, ಇವ್ರದ್ದು ಮನೆ ಪಕ್ಕದಲ್ಲೇನೆ ಹಸು ಕಾಫಿ. ಹಾಯ್ ಮಾಡಿ. ಹಾಯ್. ಏನಾದ್ರು ಹೇಳ್ಕೊಡಿ ಅಣ್ಣ, ನನಗೆ ಈಸಿ ಆಗಿರೋದು ಹೇಳ್ಕೊಡಿ. ಬರ್ಪುಂಡ ಮದುವೆ ಯಾವಾಗ ಅಂತ? ಅಯ್ಯೋ ರಾಂಗ್. ಪುದರೆಂಚಿನ ಆಮೇಲೆ ನನ್ ಮದ್ವೆ ಇದೆ ಬನ್ನಿ ಅನ್ನಕ್ಕೆ ಏನಂತಾರೆ? ಎನ್ನ ಮದ್ವೆ ಉಂಡು ಬಲೆ. ಎನ್ನ ಮದ್ವೆ ಉಂಡು ಬಲೆ. ಎನ್ನ ಮದ್ವೆ ಉಂಡು ಬಲೆ. ಮದ್ವೆ ಉಂಡು ಬಲೆ. ಗೈಸ್, ಸೊ ನೆಕ್ಸ್ಟ್ ಡೇ ನಾವು ಇವಾಗ ಇಲ್ಲಿ ಹೋಮ್ ಸ್ಟೇಲ್ ಇದ್ದೀವಿ, ನಿಯರ್ ಬೀಚ್ ಹತ್ರ. ಸೊ ಒಂದು ಕಾಸ್ಟ್ಯೂಮ್ದು ಶೂಟ್ ಆಗಿ ಬಂದಿದ್ದೀವಿ, ಬಟ್ ಅದ್ರದ್ದು ವ್ಲಾಗು ಸಪ್ರೇಟ್ ಮಾಡ್ತಾ ಇದ್ದೀನಿ ನಾನು. ಅದ್ರದ್ದು ಫುಲ್ ಎಷ್ಟು ಕಾಸ್ಟ್ಯೂಮ್ ಹಾಕಿದ್ದಾರೆ, ಯಾವ್ಯಾವ ಪ್ಲೇಸ್ಗೆ ಹೋಗಿದ್ದೀವಿ, ಅದೇ ಬೇರೆ ವ್ಲಾಗು. ಸೊ ಅದನ್ನು ಸ್ವಲ್ಪ ದಿನ ಆದಮೇಲೆ ಹಾಕ್ತೀನಿ, ನೋಡ್ಕೊಳ್ಳಿ. ಇವಾಗ ತಿಂಡಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 5 ಗಂಟೆಗೆ ಎದ್ದು 6 ಗಂಟೆಗೆ ಬೀಚ್ ಹತ್ರ ಹೋಗಿ 8:30 ಮುಗಿಸ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ತಿನ್ನಕ್ಕೆ ಹೋಗ್ತಿದ್ದೀವಿ. ಚಲೋ ಬಾ ಗೈಸ್. ಅಲ್ಲೊಂದು ಫೋಟೋ ಶೂಟ್ ಆಗ್ತಾ ಇದೆ, ಇನ್ನೊಂದು ಫೋಟೋ ಶೂಟ್ ಇಲ್ಲಿ ನಡೀತಾ ಇದೆ. ಹಾ ರೈಟ್ ಗಣ ಈಗ. ಈಗ ಮದರಣ್ಣ ತೆಗ್ದಿರೋ ಫೋಟೋಗಳು ತೋರಿಸ್ತಿದ್ದೀನಿ, ಕಾಣಿಸ್ತಾ ಇಲ್ವಾ? ಅಯ್ಯಯ್ಯ, ವಾವ್. ನೆಕ್ಸ್ಟ್ ಎಲ್ಲ ಬ್ಲರ್. ಇಲ್ಲಿ ಪ್ರೀ ಶೂಟು ಇವರಿಬ್ರದ, ಇನ್ನಿಬ್ರು ಅವರಿಬ್ರದ ಗೊತ್ತಾಗ್ತಾರಲ್ಲ, ನೀಟಾಗಿ ತೆಗಿಯೋದು. ಫುಲ್ ಫ್ರೆಶ್ ಆಗಿ ಪಂಕಾಗಿ ಈ ಸಂಜೆ ಸನ್ಸೆಟ್ ಆಗುವಾಗ ಮಾಡಿಸ್ಕೊಳ್ಳೋಣ. ಕಾರಲ್ಲಿ ಡ್ರೋನ್ ಶಾಟ್ ತೆಗಿಸ್ತೀನಿ ನೋಡಿ, ಸಿಹಿ ಅಂತ ತೆಗ್ದಕ್ಕೆ ಸನ್ ರೂಫ್ ಓಪನ್ ಆಗಿ ನನ್ ಮೇಲೆ ಬರ್ಬೇಕು, ಅವ್ರ ಹತ್ರ ಬರ್ಬೇಕು, ಕಾರ್ನ ವೈಡ್ ಆಂಗಲ್ ಅಲ್ಲಿ ತೋರಿಸ್ಬೇಕು. ಅಲ್ಲಿ ಬೀಚ್
ಇರು 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 ಕಾಣಿಸ್ತಿದೆಯಾ ಗೈಸ್ ನಾವಿವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ, ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿದ್ದಾರೆ ಮಧುಶ್ರೀ, ಇಲ್ಲಿದ್ದಾರೆ ನಿಖಿಲ್ ರವೀಂದ್ರ, ಮುಂದೆ ಇದ್ದಾರೆ. ಮುಂದೆ ಇರೋರು ಬರ್ತಾರಾ? 360 ಮಾಡ್ತಾ ಇದ್ದೀನಿ ಸುಮಾರು ದಿನ ಆದ್ಮೇಲೆ. ಮುಂದೆ ಇದ್ದಾರೆ ಮದರಣ್ಣ ಹಾಗೂ ಲೋಹಿತಣ್ಣ ಅವರು. ಹಾಯ್ 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 ನಮಸ್ಕಾರ. ಲೋಹಿತ್ ಒಂದು ಹಾಡು ಹೇಳು ಲೋಹಿತ್. ನಿಂಗೆಲ್ಲ ಕೇಳ್ತವ್ರ ಹಾಡು ಲೋಹಿತ್. ಹಾಡು ಮಚ್ಚಲ್ಲ ಆಡ್ತೀನಿ, ಇಲ್ಲ ಅಂದವ್ರು ಯಾರು? ಆಡ್ತೀನಿ. ಆಡಿ 9 ಗಂಟೆ ಮೇಲೆ ಆಡ್ತಾನೆ. ಸಂಜೆ ಹೊಟ್ಟೆ ಹಸಿತಾ ಇದೆ, ಸೊ ತಿಂಡಿ ಸಿಗ್ತೀವಿ. ಬಾಯ್. ನಂದು ಇಡ್ಲಿ ತಿಂದಾಯ್ತು, ಇವ್ರದ್ದು ಪೂರಿ, ನಮ್ಮ ಅಣ್ಣಂದೇನೋ ದೋಸೆ ತಿಂದಾಯ್ತು. ಅದ್ರಲ್ಲಿ ನಂದ್ರಲ್ಲಿ ಒಂದು ಪೂರಿ ಕೊಟ್ಟೆ ತಿಂತಾ ಇದಾರೆ ಈಗ. ಕೇಸರಿ ಬಾತು ವಡೆ. ಇವತ್ತು ನಿಖಿಲ್ ಅವರು ಶರ್ಟ್ ಎಲ್ಲ ಬಿಚ್ಕೊಂಡು ಫೋಟೋ ಶೂಟ್ ಫುಲ್ಲು ಭರ್ಜರಿಯಾಗಿ ಅಲ್ಲಿ ಅವ್ರು ತಿಂತಾ ಇದ್ದಾರೆ. ತಿಂದಾಯ್ತು. ಲೋಹಿತ್ ಅಣ್ಣ ಬೀಚಲ್ಲಿ ಎಂಜಾಯ್ ಮಾಡಿದ್ದು ಫುಲ್ಲು. ರಂಗನಾಥ ಸ್ವಾಮಿ ಮಲ್ಕೊಳ್ಳೋದು ಹಂಗೆ ಮಾಡ್ಕೊಟ್ಟಿದ್ದ ಬೀಚ್ ಒಳಗಡೆ ಹೋಗಿ. ನೀರ್ನ ತೊಳಿತಾ ಇದ್ದ. ಓಕೆ ತಿನ್ನಿ. ಹೆವಿ ಬಿಸಿಲಿದೆ, ನಾನಂತೂ ಫುಲ್ಲು ಟ್ಯಾನ್ ಆಗೋಗಿದ್ದೀನಿ. ಮದುವೆ ಅಷ್ಟರಲ್ಲಿ ಈ ಟ್ಯಾನ್ನ ಹೋಗಿಸ್ಕೊಳ್ಳೋದೇ ಒಂದು ಕೆಲಸ ಆಗಿದೆ. ಸೊ ಅವ್ರು ಇವಾಗ 4th ಕಾಸ್ಟ್ಯೂಮ್ದು ಶೂಟ್ ಮಾಡ್ತಾ ಇದ್ದಾರೆ. ನಾನು ಬೀಚಲ್ಲಿ ಒಂದಷ್ಟು ಫೋಟೋ ರೀಲ್ಸ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ಮದರಣ್ಣ ಮತ್ತು ಅವ್ರ ಫ್ರೆಂಡು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಗೈಸ್ ಹೇಳ್ತಾ ಇದ್ದೀನಿ ಎಲ್ಲ. ಥ್ಯಾಂಕ್ ಯು. ನೋಡಿ ಗೈಸ್, ದುಡ್ಡು ಕೊಟ್ಬಿಟ್ಟು ಸೊಳ್ಳೆ ಹೊಡೆಯೋ ಪರಿಸ್ಥಿತಿ ಬಂದಿದೆ. ಅಣ್ಣ ಎಷ್ಟು ಖರ್ಚಿದ್ದು ನೆನೆ ನಿಮಗೆ? 50 ಸೊಳ್ಳೆ ಒಳಗೆ ಬಿಸಾಕಿದ್ದೆ. 50. ಬೀಚ್ ಸೈಡ್ ಇದ್ರೆ ಸೊಳ್ಳೆ ಇರುತ್ತಾ? ಇಲ್ಲಿನ ವಾತಾವರಣ ಹಂಗಿದೆ. ಹಾಗೆ. ಫ್ಯಾಕ್ಟರಿ ಐತಂತ. ಓ ಹಾಗೆ. ಹೊಡಿರಿ ಲೈಟ್ ಎಲ್ಲ ಆಫ್ ಮಾಡಿ ಫುಲ್ಲು ಎಲ್ಲ ರೂಮ್ದು ಡೋರ್ನು ಕ್ಲೋಸ್ ಮಾಡಿ ಪಾಪ ಮಾಡ್ತಾವನೆ ಸರ್ಕಸ್. ಅವ್ ಇವನ್ಗೂ ಕ್ಯಾರೆ ಅಂತ ಇಲ್ಲ, ಸೊಳ್ಳೆ ಗುತ್ತಿಗೂ ಕ್ಯಾರೆ ಅಂತ ಇಲ್ಲ, ಫಾಸ್ಟ್ ರಿಲೀಫ್ಗೂ ಕ್ಯಾರೆ ಅಂತ ಇಲ್ಲ. ಸ್ಮೆಲ್ಗೆ ಇನ್ನೂ ಚೆನ್ನಾಗಿ ಹೊಡಿ ಕಾರಲ್ಲ ಮನಿಕ ಬಿಡುವ. ನಾವು ಇವಾಗ ಹೆಬ್ರಿಯಲ್ಲಿ ಹಾಲು ಮೊಸರು ತಗೋತಾ ಇದ್ದೀವಿ. ಚಿಕನ್ ತಗೊಂಡು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿನ ಕೋರಿ ರೊಟ್ಟಿ ಹಾಗೂ ಸುಕ್ಕನ ಮಾಡಿಸ್ಕೊಂಡು ತಿನ್ನೋಣ ಅಂತ ಮದನಣ್ಣಂಗೆ ಮತ್ತು ಯಾರು ಲೋಹಿತಣ್ಣಂಗೆ ಟೇಸ್ಟ್ ಮಾಡಿಸೋಣ ಅಂತ. ನಮ್ಮ ಅಣ್ಣಂಗೆ ಹೆವಿ ಇಷ್ಟ ನಮ್ಮ ದೊಡ್ಡಮ್ಮ ಮಾಡೋದು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೇರೆ ಏನು, ಅಲ್ಲಿ ಗೋಬಿ ತಗೋಬೇಕು 2. ಮಜ್ಜಿಗೆ ನಿಕ್ಕಿಷ್ಟು 5 ಪ್ಯಾಕೆಟ್. 135. ಇವ್ರು ಯಾರಂತ ಗೊತ್ತಿದ್ಯಾ? ಗೊತ್ತಿರ್ಲೇಬೇಕು. ಎಲ್ಲಿ ಹೇಳು? ನಮ್ಮ ಬಾವಿಕಟ್ಟೆಯಲ್ಲಿ ಒಂದು ಪಾಟ್ ತಗೊಂಡ್ ಮಾಡಿದ್ದಾರೆ. ಇವ್ರು ನೆನ್ಪಿರಲ್ವಾ? ನಮ್ಮ ಉಷಾ ದೊಡ್ಡಮ್ಮ. ನಿಶಾ ನೈಟಿ, ನಮ್ಮ ಉಷಾ ದೊಡ್ಡಮ್ಮ ನೈಟಿ ಹಾಕಿದ್ದಾರೆ ನೋಡಿ. ನನ್ಗಿಂತ ಕುಳ್ಳ ಇದಾರೆ ನೋಡಿ. ಇವಾಗ ಅಡ್ಗೆ ಮಾಡ್ತಾ ಇದಾರೆ. ಏನ್ ಮಾಡ್ತಿದ್ದೀರ ದೊಡ್ಡಮ್ಮ? ನಾನೀಗ ನಿಂಗೆ ಲೇಟ್ ಮಾಡಿ ಹೇಳಿದ್ದಲ್ಲ, ಈಗ ನಾನು ಚಿಕನ್ ಮಾಡಿ ಕೊಡ್ತೀನಿ. ಚಿಕನ್ ಮತ್ತೆ ಚಿಕನ್ ಸಾಂಬಾರ್ ಮತ್ತೆ ವೈಟ್ ರೈಸ್. ಇಲ್ಲಿ ಗ್ರೈಂಡ್ ಅಲ್ಲಿ ತಿರುಗ್ತಾ ಇದೆ ಸಾಂಬಾರ್, ರೊಟ್ಟಿ. ವಿಡಿಯೋ ಮಾಡ್ಬೇಡ. ಆಯ್ತು, ಮಾಡ್ತಾ ಇದ್ದೀನಿ. ಮಾಡ್ಬೇಡ ವಿಡಿಯೋ. ಏನ್ ಮಾಡ್ತಿದ್ದೀರ ಹೇಳಿ? ಈಗ ಚಿಕನ್ ಸಾರ್ ಮಾಡಿ ರೊಟ್ಟಿ ಸುಕ್ಕ ನನ್ನ ಫೇವ್ರೆಟ್ ಸುಕ್ಕ. ಎಲ್ಲಿಗಣ ಬಂದಿದ್ದೀವಿ ನಾವ್ಯಾಗ? ಇವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಇವತ್ತು ಇದು ನಿಶಾ ಅವ್ರ ಬ್ಲಾಗ್ಸ್. ನಾವಿವಾಗ 3 ಜನ 3 ದಿಕ್ಕಲ್ಲಿ ಹೋಯ್ತವ್ರೆ. ಮುಂದೆ ನೋಡಿ ಎಲ್ಲ ಒಂದೊಂದು ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ. ಸೊ ನಾವಿವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಗೈಸ್. ಮಳೆ ಕಂಟಿನ್ಯೂಸ್ ಆಗಿ ಮಳೆ. ನಾವು ಚೆನ್ನಾಗಿ ತಿಂದ್ವಿ, ಒಂದೊಳ್ಳೆ ನಿದ್ದೆ ಮಾಡಿದ್ವಿ. ಸೊ ಇವಾಗ ದೇವಸ್ಥಾನದ ಮುಂದೆ ಬಂದ್ವಿ.
ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ಎಲ್ಲಿಗೆ? ಬೆಂಗಳೂರಿಗೆ. ಏನು ಮದರಣ್ಣ ಅಲ್ಲಿಗೆ ಹೋಗಿದ್ದಾರೆ. ಇವಾಗ ಫೋಟೋ ಸೆಕ್ಷನ್ ನಡೀತಾ ಇದೆ. ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಫಾರ್ ದಿ ಫಸ್ಟ್ ಟೈಮ್ ನಮಗೆ 5 ನಿಮಿಷದಲ್ಲಿ ದರ್ಶನ ಆಗಿದ್ದು. ಅಂದರೆ ನಾನು ಎಷ್ಟೊಂದು ಸಲ ಬಂದಿದ್ದೀನಿ, ಆದರೆ ಇದೇ ಫಸ್ಟ್ ಟೈಮು ಇಷ್ಟು ಬೇಗ ದರ್ಶನ ಆಗಿದ್ದು. ಇವಾಗ ಕಾರ್ ಪೂಜೆ ನಡೀತಾ ಇದೆ. ವಾಶ್ ಮಾಡ್ಕೊ ಬಂದಿದ್ರು, ಈ ಮಳೆಯಲ್ಲಿ ಎಲ್ಲ ಗೊಜ್ಜೆ ಆಗೋಗಿದೆ. ಮದರಣ್ಣಂಗೆ ಆಸೆ ಇತ್ತು ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ, ಹಾಗೆ ಆಗ್ತಿದೆ. ಮದರಣ್ಣ ಅಲೆಕ್ಸಾ ಪ್ಲೇ ಕವಿತೆ ಸಾಂಗ್. ಹೆಂಗೆ? ಬಂದೇ ಇಲ್ಲ. ಯಾವ ಮಧ್ಯದಲ್ಲಿ ಮಾತಾಡ್ರೆ ಎಲ್ಲಿ ಬರಲ್ಲ ಅದು. ನಾನು ಎಲ್ಲಿ ಮಾತಾಡ್ದೆ? ಪ್ಲೇ ಕವಿತೆ ಸಾಂಗ್. Sorry, something went wrong. ನೆಟ್ವರ್ಕ್ ಇಲ್ಲ ಈ ಜಾಗದಲ್ಲಿ. ಎಷ್ಟು ಕೋಟಿ ರೂಪಾಯಿದು? ಲಕ್ಷದ್ದು. ಓಕೆ, ಹೇಳಿ. ಹಾಯ್ ಜನರೇ, ನಾವಿವಾಗ ಎಲ್ಲಿದ್ದೀವಿ ಜನರೇ? ಹಾಸನಿಂದ ಮುಂದೆ ಚಂದ್ರಾಯಪಟ್ಟಣ ಹತ್ರ ಹಿಂದೆ, ಎರಡರ ಮಧ್ಯದಲ್ಲಿ ನಿಂತಿದ್ದೀವಿ. ಅಲ್ಲಿ ಜಂಕ್ ಫುಡ್ ತಿಂದ್ವಿ, ಇಲ್ಲಿ ಬಂದು ಜ್ಯೂಸ್ ಕುಡಿತಾ ಇದ್ದೀವಿ. ಏನ್ ಜ್ಯೂಸ್ ಕುಡಿತಾ ಇದ್ದೀರಾ? ವಾಟರ್ಮೆಲನ್. ಎಲ್ಲೋದ್ರು ವಾಟರ್ಮೆಲನ್ನೇ. ಸೊ ಅಕ್ಕ ಸ್ಯಾರಿ ಚೇಂಜ್ ಮಾಡಿದ್ರು. ಯಾವಾಗಲೂ ಸಾಲಿಡ್ ಯೂಸೇ ಮಾಡಲ್ಲ ಫುಡ್ಡಲ್ಲಿ. ಯಾಕೆ ನಿಶಾ? ಸಾಲಿಡ್ ಫುಡ್ ಯೂಸೇ ಮಾಡಲ್ಲ, ಡೈಲ್ಯೂಟ್ ಫುಡ್. ಇವಾಗ ನಮ್ಮೊಂದಿಗೆ ಯಾರಿದ್ದಾರೆ ಅಂದ್ರೆ ನಿಖಿಲ್ ರವೀಂದ್ರ ಅವರು ಇತ್ತೀಚೆಗೆ ಫುಡ್ ಬ್ಲಾಗರ್ ಆಗಿದ್ದಾರೆ. ಹೌದು, ಹೌದು. ಯಾವಾಗಲೂ ತಿಂತಾ ಇರ್ತಾರೆ, ತಿನ್ನೋ ಕಡೆನೇ ನಿಲ್ಸಿ ಅಂತ ಇರ್ತಾರೆ, ಅದಕ್ಕೆ ಅಲ್ವಣ್ಣ? ಹೌದು. ನೀವೆಲ್ಲಿ ನಿಲ್ಸಿ ಅಂತೀರಾ? ನಾವು ಕಾಲ್ ಕೈ ನೋವು ಮೆಡಿಕಲ್ ಶಾಪ್ ಹತ್ರ ನಿಲ್ಸಿ ಅಂತೀವಿ. ಅಲ್ಲಿ ನಿಲ್ಸಿದ್ರು. ಏನ್ ಬೇಕು? ಇಲ್ಲ ಇವಾಗ ಇಲ್ಲ ಪಾನಿಪುರಿ ತಿಂತವ್ರೆ. ಹೇಗಿದೆ ನಿಖಿಲ್ ರವೀಂದ್ರ ಅವರೇ ಪಾನಿಪುರಿ ತಿನ್ನಲ್ವಾ ನೀವು? ಹೇಗಿದೆ? ಚೆನ್ನಾಗಿಲ್ವಾ? ಯಾರನ್ನ ವ್ಲಾಗಲ್ಲಿ ಮಾತಾಡಿ. ಬಾವಾ ಬಾಮ ಇದ್ರು ಪಾನಿಪುರಿ ತಿಂತವ್ರೆ. ನಿಖಿಲ್ ಅವರೇ ಸ್ವಲ್ಪ ಮಾತಾಡಿ. ಪಾನಿಪುರಿ ಯಾರು ನೋಡಲ್ಲ. ಆ ಕಾರಿಂದ ನಮ್ಮ ಕಾರ್ಗೆ ಶಿಫ್ಟ್. ಸೊ ಇವಾಗ ನಾವು ಬೆಂಗಳೂರು ಮೈಸೂರು ಹೈವೇಲಿ ಇದ್ದೀವಿ ಗೈಸ್, ಹೋಗ್ತಾ ಇದ್ದೀವಿ. ಟೈಮು 10:15 ಆಗಿದೆ. ಮದರಣ್ಣ ಮಧು ಎಲ್ಲ ಬೆಳಿಗ್ಗೆ ಹೋಗಿ ಅಂತ ಹೇಳಿದ್ರು. ಸೊ ಬೆಳಿಗ್ಗೆ ಎದ್ದು ಮತ್ತೆ 5 ಗಂಟೆಗೆ ಎದ್ದು 2 ಅವರ್ ಜರ್ನಿ ಮಾಡೋಕ್ಕಾಗಲ್ಲ. ಈಗಲೇ ಹೋಗಿ ಒಟ್ಟಿಗೆ ಮಲ್ಕೊಬಿಟ್ರೆ ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬೋದು. ಹಾಗಾಗಿ ಈಗಲೇ ಹೊರಟ್ವಿ. ನಿಖಿಲ್ ರವೀಂದ್ರ
ಅವರು ಗಾಡಿನೇ ಓಡಿಸಿಲ್ಲ. ಇವನ್ ಗಾಡಿ ಓಡ್ಸಕ್ ಇಷ್ಟ, ಆದ್ರೆ ಯಾರು ಗಾಡಿ ಕಾರ್ ಓಡ್ಸೋರಿದ್ರೆ ಓಡ್ಸೋದೇ ಇಲ್ಲ. ನಂತರ ಪರ್ಫೆಕ್ಟ್ ಆಗಿ ನಮ್ ತರ ಓಡ್ಸೋರಿದ್ರೆ